ಪೊನ್ನ. ಈತನ ಕಾಲ ಕ್ರಿ. ಶ. 950 ಎನ್ನಲಾಗಿದೆ. ಇವನು ರಾಷ್ಟ್ರಕೂಟದ ಮುಮ್ಮಡಿ ಕೃಷ್ಣನ ಆಸ್ಥಾನ ಕವಿಯಾಗಿದ್ದನು. ಶಾಂತಿ ಪುರಾಣ, ಭುವನೈಕ ರಾಮಾಭ್ಯುದಯ ಎಂಬ ಚಂಪೂ ಕಾವ್ಯಗಳನ್ನು ಇವನು ಬರೆದ. ಜಿನಾಕ್ಷರ ಮಾಲೆ ಕೂಡ ಇವನ ಇನ್ನೊಂದು ಕೃತಿ. ಇವನಿಗೆ ಕವಿಚಕ್ರವರ್ತಿ, ಉಭಯ ಕವಿಚಕ್ರವರ್ತಿ ಎಂಬ ಬಿರುದುಗಳಿದ್ದವು. ಇವನ ಶಾಂತಿಪುರಾಣ ಕೃತಿಯನ್ನು ದಾನಚಿಂತಾಮಣಿ ಅತ್ತಿಮಬ್ಬೆಯು 1000 ಪ್ರತಿಗಳಲ್ಲಿ ಬರೆಯಿಸಿ ದಾನವಾಗಿ ಹಂಚಿದಳೆಂಬ ಪ್ರತೀತಿ ಇದೆ. ಇದೊಂದು ಧಾರ್ಮಿಕ ಕಾವ್ಯ. ಪೊನ್ನನ ವಾಕ್ಯಶೈಲಿ ಪ್ರೌಢವಾದುದು. ಆತನ ನಿರೂಪಣೆಯಲ್ಲಿ ಲಾಲಿತ್ಯವಿದೆ, ಪಾಂಡಿತ್ಯ ಪ್ರಕಾಶಿಸುತ್ತದೆ. ಪೊನ್ನನಿಗೆ ಪೊನ್ನಿಗ, ಪೊನ್ನಮನಿಯು ಎಂಬ ಹೆಸರುಗಳೂ ಇದ್ದವು. ಶಾಂತಿಪುರಾಣ 12 ಆಶ್ವಾಸಗಳನ್ನೊಳಗೊಂಡಿದೆ. 16ನೆಯ ತೀರ್ಥಂಕರ ಶಾಂತಿನಾಥನ ಚರಿತ್ರೆ ಇಲ್ಲಿಯ ಕಥಾವಸ್ತು. ಪಂಪ ಪೊನ್ನರಲ್ಲಿ ಕಂಡುಬರುವ ವ್ಯತ್ಯಾಸವೆಂದರೆ, ಪಂಪನು ಆದಿಪುರಾಣದಲ್ಲಿ ಮೆರೆದ ಕಾವ್ಯದೃಷ್ಟಿ, ಪೊನ್ನನ ಶಾಂತಿಪುರಾಣದಲ್ಲಿಲ್ಲ.